ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಕರ್ನಾಟಕ ಭೋವಿ ಒಡ್ಡರ ಮಹಾಸಭಾ ಸಂಘಟನೆ ನಾನು ಯುವ ಘಟಕ ರಾಜ್ಯಾಧ್ಯಕ್ಷರು, ಹಾಗೆ ದಲಿತ ಸಂರಕ್ಷಣೆ ವೇದಿಕೆ ಸಂಘಟನೆ ಯುವ ಘಟಕ ರಾಜ್ಯಾಧ್ಯಕ್ಷರು. ನಮ್ಮ ML ಎಲೆಕ್ಷನ್ ಇದ್ದಾಗ ನಾವು ಸಾವಿರಾರು ಗಟ್ಟಲೆ ಕಾರ್ಯಕರ್ತರು ಇಲ್ಲಿ ಚಿಕ್ಕಬಳ್ಳಾಪುರ ಪ್ರದೀಪ್ ಈಶ್ವರ್ ಅವ್ರಿಗೆ, ಹಾಗೆ ಬಾಗೇಪಲ್ಲಿ SN ಸುಬ್ಬಾರೆಡ್ಡಿ ಅವರಿಗೆ, ನಮ್ಮ ಕಾನ್ಸ್ಟಿಟ್ಯೂನ್ಸಿ ಏನೇನಿದೆಯೋ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎಲ್ಲ ಕ್ಷೇತ್ರದಲ್ಲೂ ಬೆಂಬಲ ಕೊಟ್ಟಿದ್ದೀವಿ ಕಾಂಗ್ರೆಸ್ಗೆ. ಆದರೆ ಈ ಶಾಸಕರು ಕೆಲವು ಸುಳ್ಳು ಭರವಸೆಗಳು ಕೊಟ್ಟು ಎಲೆಕ್ಷನ್ ಟೈಮಲ್ಲಿ ನಮ್ಮನ್ನು ಉಪಯೋಗಿಸ್ಕೊಂಡಿದ್ದು ಬಿಟ್ಟರೆ ಈ ದಿನದವರೆಗೂ ಯಾವುದೇ ರೀತಿ ಸೌಜನ್ಯವಾಗಿ ಕರೆದಾಗಲಿ ಮಾತಾಡಿಸೋದಾಗಲಿ, ನಾವು ಹೋದರೂ ಸಹ ಮೇಲ್ಬಿದ್ದೋದ್ರೂ ಸಹ ನಮ್ಮ ಸೌಜನ್ಯದಿಂದ ಆದರೂ ಮಾತಾಡಿಸಿದ್ದಿಲ್ಲ. ನಮಗೆ ಬರೀ ಸುಳ್ಳು ಭರವಸೆಗಳು ಕೊಟ್ಟರು. ಆದ್ದರಿಂದ ನಾವು ಇವತ್ತು ಬೇಸತ್ತು ಅವ್ರ ಮೇಲೆ. ನಮ್ಮ ಸಮುದಾಯಕ್ಕೆ ಇವ್ರ ಕಡೆಯಿಂದ ಯಾವುದೇ ರೀತಿ ಕೆಲಸಗಳು ಮಾಡೋಕ್ಕಾಗಲ್ಲ, ಅವ್ರ ಕಡೆಯಿಂದ ಏನು ಸರ್ಕಾರಿ ಸೌಲಭ್ಯಗಳಿರ್ಬೋದು ಅವೆಲ್ಲ ಪಡ್ಕೊಳ್ಳೋಕ್ಕಾಗಲ್ಲ ಅಂಥೇಳಿ ನಮಗೆ ಅವ್ರ ವಿಚಾರ ಸುಳ್ಳು ಭರವಸೆಗಳು ಗೊತ್ತಾಗಿ ಈ ದಿನ ಮುಂದಿನ ದಿನಗಳಲ್ಲಿ ಈ ಲೋಕಸಭಾ ಚುನಾವಣೆ ಏನಿದೆ, ನಮ್ಮ ಸುಧಾಕರನ್ನವರು ಡಾಕ್ಟರ್ K ಸುಧಾಕರನ್ನವರು ನಿಂತಿದ್ದಾರೆ. ಅವರಿಗೆ ಬೆಂಬಲ ಕೊಟ್ಟರೆ ಮುಂದಿನ ದಿನಗಳಲ್ಲಿ ನಮ್ಮ ಸಮುದಾಯದವರ ಕಾರ್ಯಕರ್ತರಿಗೆ, ದಲಿತ ಸಂರಕ್ಷಣೆ ವೇದಿಕೆ ಕಾರ್ಯಕರ್ತರಿಗೆ ಏನಾದರೂ ಒಂದು ನ್ಯಾಯ ಕೊಡಿಸ್ಬೋದು ಅನ್ನೋ ಉದ್ದೇಶ ಇಟ್ಕೊಂಡು ಅವರು ನಮ್ಮನ್ನು ಕೈ ಬಿಡದೆ, ಸೋತಿದ್ರೂ ಸಹ ಕೈ ಬಿಡದೆ ನಮ್ಮನ್ನು ಹಿಂಬಾಲಿಸ್ತಾ ನಿಮ್ಮ ಜೊತೆ ಇರ್ತೀನಿ ನಾನು, ನೀವು ಬನ್ನಿ ಕೈ ಜೋಡಿಸಿ ಅಂತೇಳ್ಬಿಟ್ಟು ನಮಗೆ ಆವತ್ತಿಂದ ಮನವರಿಸ್ಕೊಂಡು ಬರ್ತಿದ್ರು. ಆದ್ದರಿಂದ ನಮಗೆ ಯಾರು ಗೌರವ ಕೊಡ್ದಿರ ಇರ್ತಾರೋ ಅಂಥವ್ರ ಜೊತೆ ಇರೋಕ್ಕಿಂತ ನಮ್ಮ ಗೌರವ ಕೊಡುವಂಥ ಜಾಗದಲ್ಲಿರೋದು ಉತ್ತಮ ಅಂತ ಹೇಳ್ಬಿಟ್ಟು ಈ ದಿನ ನಮ್ಮ ಸುಧಾಕರನ್ನವರಿಗೆ ಭೋವಿ ಸಂಘಟನೆ ಏನಿದೆ ನಮ್ಮದು, ಹಾಗೆ ದಲಿತ ಸಂರಕ್ಷಣೆ ವೇದಿಕೆ ಸಂಘಟನೆ ಏನಿದೆ, ಇವತ್ತು ಸಂಪೂರ್ಣವಾಗಿ ಲೋಕಸಭಾ ಚುನಾವಣೆಯಲ್ಲಿ ನಮ್ಮೆಲ್ಲ ಕ್ಷೇತ್ರದಲ್ಲೂ ಬಾಗೇಪಲ್ಲಿ, ಗುಡಿಬಂಡೆ, ಚೇಲೂರು, ಮಂಚೇನಹಳ್ಳಿ, ಗೌರಿಬಿದನೂರು, ಚಿಕ್ಕಬಳ್ಳಾಪುರ, ದೇವನಹಳ್ಳಿ, ದೊಡ್ಡಬಳ್ಳಾಪುರ, ನೆಲಮಂಗಲ, ಹೊಸಕೋಟೆ ಎಲ್ಲ ಕಡೆ ನಮ್ಮ ಸಂಘಟನೆ ಇದೆ. ಸಂಪೂರ್ಣವಾಗಿ ಅವ್ರಿಗೆ ಬೆಂಬಲ ಕೊಡಬೇಕಂತ ಹೇಳ್ಬಿಟ್ಟು ತೀರ್ಮಾನ ತಗೊಂಡು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಅಧ್ಯಕ್ಷರಾದಂತಹ ನಾರಾಯಣ ಸ್ವಾಮಿಯವರ ನೇತೃತ್ವದಲ್ಲಿ, ಹಾಗೂ ತಾಲೂಕು ಅಧ್ಯಕ್ಷರು ಜಯಕುಮಾರು, ಹಾಗೂ ಗುಡಿಬಂಡೆ ತಾಲೂಕು ಅಧ್ಯಕ್ಷರು ಶಿವಕುಮಾರು, ಬಾಗೇಪಲ್ಲಿ ರಾಮು, ಎಲ್ಲ ನಮ್ಮ ಸ್ನೇಹಿತರುಗಳು, ಎಲ್ಲ ನಮ್ಮ ಪದಾಧಿಕಾರಿಗಳು, ಕಾರ್ಯಕರ್ತರು ಸೇರಿ ಇವತ್ತು ಬೆಂಬಲ ನೀಡ್ತಾ ಇದ್ದೀವಿ ಅವ್ರಿಗೆ.